ಹಾಯ್ ಗುರು, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ನಾವು ನೋಡ್ತಾ ಇರೋ ಮೂವಿ ಯಾವುದು ಅಂತಂದರೆ ತೆಳ್ಳು ಕನ್ನಡ ಡಬ್ಬಿಂಗ್ ಮೂವಿ ಗುರು. ನಿಮಗೆ ಈ ಮೂವಿ ಹೇಗೆ ಡೌನ್ ಮಾಡೋದು ಅನ್ನೋ ಒಂದು ಸಣ್ಣ ಮಾಹಿತಿ ಕೂಡ ಕೊಡ್ತೀನಿ. ಫುಲ್ ಮೂವಿ ₹1 ಕೊಡ್ದಂಗೆ ಫ್ರೀಯಾಗಿ ನೋಡ್ಬೋದು ಗುರು. ಹೇಗೆ ಅನ್ನೋದನ್ನು ಫುಲ್ ವೀಡಿಯೋ ನೋಡಿ ನಿಮಗೆ ಎಲ್ಲ ಗೊತ್ತಾಗುತ್ತೆ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ಡಬ್ಬಿಂಗ್ ಮೂವೀಸ್ಗಳನ್ನ ನಾನು ನಿಮಗೆ ಫ್ರೀಯಾಗಿ ತೋರಿಸ್ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಮೂವಿ ನೀವು ಡೌನ್ಲೋಡ್ ಮಾಡಬೇಕಂದ್ರೆ ಯೂಟ್ಯೂಬ್ ಚಾನಲಿಗೆ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ ಗುರು. ನಿಮ್ಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಫ್ರೀಯಾಗಿ ₹1 ಕೊಡ್ದಂಗೆ ಡೌನ್ಲೋಡ್ ಮಾಡ್ಕೋಬೋದು. ಅಲ್ಲೇ ಕೂಡ ಡೌನ್ ಮಾಡ್ಕೊಳ್ಳೋದು, ಇಲ್ಲ ಅಂದರೆ ಪ್ಲೇ ಜಸ್ಟ್ ಅಂತ ಆ್ಯಪ್ ಇರುತ್ತೆ ಗುರು, ಅದರಲ್ಲಿ ಕೂಡ ಡೌನ್ ಮಾಡ್ಕೋಬೋದು. ₹1 ಕೊಡ್ದಂಗೆ ಫ್ರೀಯಾಗಿ ಮೂವಿನ ಡೌನ್ಲೋಡ್ ಮಾಡಿ ಗುರು ಅಂತ ಹೇಳ್ತಾ ಮೂವಿ ಒಂದು ಲೈನ್ ಸ್ಟೋರಿ ಬಂತು. ಈ ಒಬ್ಬ ಹುಡುಗ ಗುರು, ಆ ಹುಡುಗ ಪಾರ್ಟ್ 1ನಲ್ಲಿ ನೀವು ಹಿಂದಿಯಲ್ಲಿ ಇದೆ ಗುರು ನೋಡಿ, ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿಲ್ಲ. ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹುಡುಗ ಒಂದು ಹುಡುಗಿ ಸಂಬಂಧ ಏನೆಲ್ಲ ಇದು ಆದ್ನ ಅಂತ. ಅವನ ಬರ್ತ್ಡೇ ದಿವಸನ ಈ ಥರ ಆಗ್ತಾಯಿರುತ್ತೆ. ಒಬ್ಬನ ಕೊಲೆ ಮಾಡಿ ಆ ಹುಡುಗಿ ಸಂಬಂಧ ಆ ಹುಡುಗಿ ಒಬ್ಬಾಕಿ ಕೊಲೆ ಮಾಡಿರ್ತಾನೆ. ಆ ಹುಡುಗಿ ಕೊಲೆ ಮಾಡ್ದೊಂದು ಭೂತ್ ಹಾಕೋಕೆ ನಮ್ಮ ಹುಡುಗ ಹೋಗಿರ್ತಾನೆ. ಅದರದ್ದೇ ಕಾಮಿಡಿ ಸೆಂಟಿಮೆಂಟ್ ಸೀನ್ ಗುರು ಇದು. 1 ನೀವು ನೋಡಿದ್ರೆ 2 ಅರ್ಥ ಆಗುತ್ತೆ. ಅಕಸ್ಮಾತ್ 2ನ ಡೈರೆಕ್ಟ್ ನೋಡ್ಬೇಕಂದ್ರೆ ಸ್ಟಾರ್ಟಿಂಗ್ನಲ್ಲಿ 1 ಏನೇನಾಯಿತು ಕತೆ ಅಂತ ಹೇಳ್ತಾರೆ ಗುರು. ಅದಕ್ಕೆ ಫುಲ್ ಮೂವಿನ ನೋಡಿ ಗುರು. ಚೆನ್ನಾಗಿದೆ, ಕಾಮಿಡಿ ಮೂವಿ ಅಂತ ಅನ್ಬೋದು ಗುರು. ಒಂದೊಂದು ಸೀನು ಕೂಡ ನಗಿಸ್ತಾ ಇರ್ತಾರೆ ಗುರು. ಅಂಥ ಸೂಪರ್ ಸೀನ್ಗಳು ಅದಾವೆ. ನೀವು ಫ್ರೀಯಾಗಿ ನೋಡ್ಬೋದು ಮೂವಿ. ₹1 ಕೊಡ್ದಂಗೆ ಫ್ರೀಯಾಗಿ ಮೂವಿ ನೋಡಿ. ಡಬ್ಬಿಂಗ್ ಮೂವೀಸ್ಗಳನ್ನ, ಎಲ್ಲ ಡಬ್ಬಿಂಗ್ ಮೂವೀಸ್ಗಳನ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕನ್ನು ಹಾಕ್ತಾ ಇರ್ತೀನಿ. ಅದಕ್ಕೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ದಯವಿಟ್ಟು ಅಂತ ಹೇಳ್ತಾ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೂವಿ ಡೌನ್ಲೋಡ್ ಮಾಡೋದು ನಿಮಗೆ ಅರ್ಥ ಆಗುತ್ತಲ್ವಾ, ಹೀಗೆ ಡೌನ್ಲೋಡ್ ಮಾಡೋದು. ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಡಿಫ್ರೆಂಟಾಗಿ ಏನಾದರೂ ತೊಗೊಂಬರೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಸಿ ಯು ಅಂತ ಹೇಳ್ತಾ ಬಾಯ್.